ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಪಂಚಾಯಿತಿಯ ಕಾರ್ಯಾಲಯದಲ್ಲೇ ನಿಯಮಗಳನ್ನು ಗಾಳಿಗೆ ತೂರಿ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡುತ್ತಿರುವ ಕರಾಳ ಸತ್ಯವೊಂದು ಈಗ ಬಯಲಿಗೆ ಬಂದಿದೆ. ಇಲ್ಲಿನ ಇಒ ಖಾಲಿದ್ ಅಹಮದ್ ಅವರು ತಾಲೂಕು ಪಂಚಾಯಿತಿ ಮಳಿಗೆಗಳನ್ನು ನಿಯಮದಂತೆ ಪಾರದರ್ಶಕವಾಗಿ ಹರಾಜು ಹಾಕದೆ ಹಳೆ ಮಳಿಗೆದಾರರ ಜೊತೆ ಕೈ ಜೋಡಿಸಿದ್ದಾರೆ ಎನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ. ಮಳಿಗೆಗಳನ್ನು ಹರಾಜು ಮಾಡದ ಕಾರಣ ಸರ್ಕಾರಕ್ಕೆ ಬರಬೇಕಾದ ಲಕ್ಷಾಂತರ ರೂಪಾಯಿ ಆದಾಯ ಕೈತಪ್ಪಿ ಹೋಗುತ್ತಿದೆ. ಆದರೂ ಇಒ ಸಾಹೇಬರು ಮಾತ್ರ ಕಣ್ಣಿದ್ದು ಕುರುಡರಂತೆ ಕುಳಿತಿದ್ದಾರೆ ಎಂದು ದಲಿತ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯಕ್ಕೆ ಅಲ್ಲಿನ ಮಳಿಗೆದಾರರು ಕೇವಲ 2 ರಿಂದ 3 ಸಾವಿರ ರೂಪಾಯಿ ಬಾಡಿಗೆ ಕಟ್ಟಿ ವ್ಯಾಪಾರ ಮಾಡುತ್ತಿದ್ದು, ಇದರಿಂದ ಸರ್ಕಾರಕ್ಕೆ ಭಾರಿ ನಷ್ಟವಾಗುತ್ತಿದೆ. ನಿಯಮದ ಪ್ರಕಾರ ಮೀಸಲಾತಿ ಅನ್ವಯಿಸಿ ತಕ್ಷಣ ಮಳಿಗೆಗಳನ್ನು ಬಹಿರಂಗ ಹರಾಜು ಮಾಡಬೇಕು ಎಂದ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಈಗ ಬಿಗಿಪಟ್ಟು ಹಿಡಿದಿದ್ದಾರೆ. ನಮ್ಮ ಹೆಸರು ಅಯ್ಯಪ್ಪ ಅವ್ರಿ, ರೈತ ಸಂಘ ಮೂರ್ಛೆ ಅಧ್ಯಕ್ಷರು. ಅಲ್ಲ ಸರ್, ಏನು ಸಮಸ್ಯೆ ಏನಾಗಿದೆ? ಸಮಸ್ಯೆ ನೋಡ್ರಿ, ಇವು ತಾಲೂಕ್ ಪಂಚಾಯತ್ ಅಂಗಡಿಗಳೆಲ್ಲ ಇದಾವಲ್ಲ ಸರ್, ಅವು ನೋಡಿದ್ರೆ 4,000 5,000 ಲೆಕ್ಕದಾಗ ತಾವು ಗೋರ್ಮೆಂಟು ಕಟ್ತದ. ಒಂದೊಂದು ಅಂಗಡಿ ನೋಡಿದ್ರೆ 20,000 30,000 ಬಾಡಿಗೆ ಇದಾವೆ. ಇದ್ದು ಶ್ರೀಮಂತರಿಗೆ ಬಡಸ್ತರ ಹೊರತಾಗಿ ಬಡವ್ರ ಬಗ್ರಿಗೆ ಕೊಡ್ಬೇಕು ಅದೇ 5,000ಕ್ಕೆ. ಯುವ ಸಾಬ್ರು ಅವ್ರಿಗೆ ಹೆಂಗ್ರಿ ಇದು ಕೊಡೋದು? ಅಲ್ಲ, ಟೆಂಡರ್ ಕರೆದಿಲ್ಲ ಸರ್, ಯಾಕೆ? ಟೆಂಡರ್ಗೆ ಕರೆದಿಲ್ಲ ಸರ್. ಯಾಕೆ ಕರೆದಿಲ್ಲ? ಇದೇ ರೀ ಇರ್ತದೆ, ಅದು ಏನೇನು ಮತ್ತೆ ಪರ್ಸೆಂಟೇಜ್ ಇರ್ಬೋದು. ಯಾರಿಗೆ? ಇವರು ಯುವ ಸಾಬ್ರಿಗೆ ಇರ್ಬೋದು. ಮತ್ತೆ ಹಿಂಗಾದ್ರೆ ಹೆಂಗೆ ಸರ್? ಸರ್ಕಾರದ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ಬೇಕಲ್ಲ. ಮಾಡ್ಬೇಕ್ರಿ, ಅದು ಗೋರ್ಮೆಂಟ್ ಸೀದಾ ಕೊಡ್ಬೇಕು ರೊಕ್ಕ. ಕರೆಕ್ಟು ಬಾಜಾರ್ ರೇಟ್ ಹೆಂಗೈತೆ ಅದಕ್ಕಿಂತ ಗೋರ್ಮೆಂಟ್ ಅಂದ್ರೆ 2,000 ಕಡಿಮೆ ಕೊಡ್ಲಿ ಬಾಡಿಗೆ. ಅದಕ್ಕಂದ್ರೆ ಏನ್ರಿ 20,000 ಬರೋದಕ್ಕೆ 5,000 2,000 ಅಂದ್ರೆ ಹೆಂಗ್ರಿ ಅದು ಬಾಡಿಗೆ? ಅಲ್ಲ, ಮತ್ತೆ ಭಾಳ ದಿನ ಆಯ್ತು, ಮತ್ತೆ ಟೆಂಡರ್ ಮಾಡಿಲ್ಲ, ಯಾಕೆ? ಕಾರಣ ಬೇಕಲ್ಲ. ಮತ್ತೆ ಇದೇ ರೀ ಕಾರಣ. ಮತ್ತೆ ಲಾಭದಾಗ ಇರ್ತಾರಲ್ರಿ ಯಾರು? ಯುವ ಸಾಬ್ರು ಇರ್ತಾರ, ಮತ್ತೆ ಅವ್ರು ಏನೇನು ಇರ್ದವ್ರು ಸುತ್ತಮುತ್ತಲು ರೇ ಇರ್ತಾರೆ ಯಾರಾದ್ರೆ. ಮತ್ತೆ ಹಿಂಗಾದ್ರೆ ಹೆಂಗ? ಸರ್ಕಾರದ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಮೋಸ ಆಗ್ತಿದಲ್ಲ. ಸರ್ಕಾರಕ್ಕೆ ಮೋಸದಕ್ಕನೆ ಜನರಿಗೆ ತಲೆ. ನಮ್ಮ ಹೆಸರು ದುರ್ಗಪ್ಪ ಸಾದಾಪುರ ಅಂಕೇಸಿ, ದಲಿತ ಸಂಘರ್ಷ ಸಮಿತಿ ಸಂಚಾಲಕರು, ಮಾನ್ವಿ. ಸರ್, ಸಮಸ್ಯೆ ಏನಂತಂದರೆ ತಾಲೂಕ್ ಪಂಚಾಯತ್ ಮಳಿಗೆಗಳು ಇಲ್ಲಿ 10-15 ವರ್ಷ ಆಯಿತು ರೀಟೆಂಡರ್ ಆಗಲಾರ್ದ ಸರ್ಕಾರ ಬೊಕ್ಕಸಕ್ಕೆ ಅನ್ಯಾಯ ಮಾಡ್ತಿರ್ತಕ್ಕಂಥ ನಮ್ಮ ಇಒ ಖಾಲಿದ್ ಅಹಮದ್ ಸರ್ ಅವರ ಮೇಲೆ ಸ್ವಲ್ಪ ಜನರ ಮಾತು ಪಿಸ್ ಮಾತಿನಿಂದನೂ ಗೊತ್ತಾಗುತ್ತದೆ. ಅವರು ಇರ್ತಕ್ಕಂಥ ನೈಜ ಘಟನೆ ಸರ್ಕಾರ ಬೊಕ್ಕಸಕ್ಕೆ ಲಾಸ್ ಮಾಡಿ ಅಲ್ಲಿ ರೀಟೆಂಡರ್ ಮಾಡಲಾರ್ದೆ ಅವರು ಸರ್ಕಾರ ಸಂದಾಯ ಮಾಡ್ತಕ್ಕಂಥದ್ದು ಸಣ್ಣ ಅಮೌಂಟು. ಈ ಅಂಡರ್ಗ್ರೌಂಡ್ನಲ್ಲಿ ತಗೊಂಥದ್ದು ದೊಡ್ಡ ಅಮೌಂಟು. 20-30 ಸಾವಿರ ರೂಪಾಯಿ ಒಂದೊಂದು ಮಳಿಗೆ ತಗೊಂಡು ಕೇಸಿ ರೀಟೆಂಡರ್ ಮಾಡಲಾರ್ದ ಸರ್ಕಾರ ಬೊಕ್ಕಸಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಇವರು. ಇದು ರೀಟೆಂಡರ್ ಮಾಡಿ ಕೇಸಿ ಅದೇನಾದ ಸರ್ಕಾರಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲದಂದರೆ ನಮ್ಮ ದಲಿತ ಸಂಘಟನೆ ವತಿಯಿಂದ ಮುಂದೆ ನಾವು. ಅಲ್ಲ ಸರ್, ಏನಂತಂದ್ರೆ ಈ ತಾಲೂಕ್ ಪಂಚಾಯತಿ ಮಾನ್ವಿ ಮಳಿಗೆಗಳು ಇದಾವಲ್ಲ ಸರ್, ಸುಮಾರು ಮಳಿಗೆಗಳು. ಮರಿಸ್ವಾಮಿ, ಅಮರಾವತಿ, DHS ಲೀಡ್ರು. ಸರ್, ಏನು ಸಮಸ್ಯೆ ಏನಾಗಿದೆ ಸರ್? ಸಮಸ್ಯೆ ಏನಾಗ್ಯದಂದ್ರೆ 10-15 ವರ್ಷದಿಂದ ಇವು ತಾಲೂಕ್ ಪಂಚಾಯತ್ ಮಳಿಗೆಗಳು ಏನಿದಾವಲ್ಲ ಅವು ಟೆಂಡರ್ ಕರಿತೇ ಇಲ್ಲ. ಯುವ ಸಾಬು ಯಾರು ಸರ್? ಯುವ ಸಾಬು ಯಾಕೆ ಕರಿತೇ ಇಲ್ಲ? ಒಳಗೆ ಏನನ್ನ ಕುಮ್ಮಕ್ಕ ಐತೇನೋ ಅಂತೇಳಿ ನಮಗೆ ಸ್ವಲ್ಪ ಬೇಜಾರಾಗಿದೆ. ಅಲ್ಲ ಸರ್, ಅವ್ರು ಏನ್ ಮಾಡ್ತಾರ, 2,000 ಇಲ್ಲಿ ಗೋರ್ಮೆಂಟಿಗೆ ಕಟ್ತಾರ, 20,000 30,000 ಪೇಮೆಂಟ್ ತಿಂತ ಇದಾರ, 2,000 ಇಲ್ಲಿ ಸರ್ಕಾರಕ್ಕೆ ಕಟ್ಟೋದು. ಅದು ಕೇಳಿದ್ರೆ ಇವ್ರು ಮಾಡೋಣ ಅಂತಾರ. ಬರೀ ಬಾಯಿ ಮಾತ್ಲಿ ಕೇಳಿದ್ರೆ ಯಾರು? ಯುವ ಸಾಬು ಮಾಡೋಣ ಅಂತಾರ, ಇನ್ನೂ ಮಾಡವಲ್ರು. ಯಾರು ಸರ್ ಯುವ ಸರ್ ಅಂದ್ರೆ? ಖಾಲಿದ್ ಅಹಮದ್. ಅಲ್ಲ ರೀ, ಈಗ ಏನಂತಂದ್ರೆ ಸರ್ಕಾರದ ನಿಯಮದ ಪ್ರಕಾರವಾಗಿ ಟೆಂಡರ್ ಮುಗಿದಿದೆ. ಆ ಟೆಂಡರ್ ಮುಗಿದ್ರು ಕೂಡ ಇಒ ಖಾಲಿದ್ ಅವರು ಕೂಡ ಯಾಕೆ ಅದನ್ನು ಹರಾಜು ಮಾಡ್ತಾ ಇಲ್ಲ? ಯಾಕೆ ಮೌನ ವಹಿಸಿದೆ? ಇದಕ್ಕೆಲ್ಲ ಕಾರಣ ಏನು ಸರ್? ಕಾರಣ ಏನೈತೆ ನಮಗೆ ಗೊತ್ತಿಲ್ಲ ಸರ್. ದುಡ್ಡೇ ಕಾರಣ. ದುಡ್ಡೇ ಕಾರಣ ಅಂದ್ರೆ ಏನು ದುಡ್ಡು ಕಾರಣ ಅಂದ್ರೆ? ದುಡ್ಡು ಕೊಡ್ಬೋದು ಅಂಗಡಿಯವ್ರು ಎಲ್ಲರೂ.